ಆದ ಕಾರಣ ಪ್ರಿಯರೇ, ಇವತ್ತು ನಾವೆಲ್ಲರೂ ಕೇಳಬೇಕಾಗಿರುವಂಥ ಪಾಠವು ಏನಮ್ಮ ಅಂತಂದರೆ, ಸ್ವಾತಂತ್ರ್ಯವು ಸಿಕ್ಕಿರುವಂಥ ದೇಶಗಳಲ್ಲಿ ದಾಸತ್ವದಲ್ಲಿದ್ದವರು ಯಾರು ಅನ್ನುವಂಥ ಪಾಠವನ್ನ ಕೇಳುವಂಥ ಅವಕಾಶವನ್ನ ದೇವರು ಇವತ್ತು ನಮ್ಮೆಲ್ಲರಿಗೂ ಕೊಟ್ಟಿರುವನು. ಆದ್ದರಿಂದ ದಯಮಾಡಿ ಎಲ್ಲರೂ ನಿಶಬ್ದವಾಗಿರ್ಬೇಕು. ಏನಮ್ಮ, ಇವತ್ತು ನಾವು ಕೇಳಬೇಕಾಗಿರುವಂಥ ಪಾಠದ ಹೆಸರೇನಮ್ಮ ಅಂತಂದ್ರೆ, ಸ್ವಾತಂತ್ರ್ಯವು ಸಿಕ್ಕಿರುವಂಥ ದೇಶಗಳಲ್ಲಿ ದಾಸತ್ವದಲ್ಲಿದ್ದವರು ಯಾರು. ಇವತ್ತು ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಈ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಜನರು ಅಂದುಕೊಳ್ಳುವರು, ನಾವೆಲ್ಲರೂ ಸ್ವಾತಂತ್ರ್ಯ ದೇಶದಲ್ಲಿದ್ದೀವಿ, ನಮಗೆಲ್ಲರಿಗೂ ಸ್ವಾತಂತ್ರ್ಯವು ಸಿಕ್ಕಿದೆ, ನಾವೆಲ್ಲರೂ ನಮ್ಮ ಇಷ್ಟಾನುಸಾರವಾಗಿ ನಾವು ಬದುಕಬಹುದು. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ನಾವಿದ್ದೀವಿ, ಆದ್ದರಿಂದ ನಮ್ಮನ್ನು ಯಾರು ಮೋಸ ಮಾಡೋರಿಲ್ಲ. ನಮ್ಮ ದೇಶದಲ್ಲಿ ನಾವು ಜೀವನವನ್ನು ನಡೆಸ್ತೀವಿ, ಆದ್ದರಿಂದ ನಮ್ಮನ್ನು ಯಾರು ಅನ್ಯಾಯ ಮಾಡೋರಿಲ್ಲ, ನಮ್ಮನ್ನು ಯಾರು ಕದ್ದುಕೊಳ್ಳೋರಿಲ್ಲ ಎಂದು ಬಹಳಷ್ಟು ಮಂದಿ ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳವರು ಮಾತನಾಡಿಕೊಳ್ಳುವಂಥ ಮಾತುಗಳನ್ನು ನಾವು ನೋಡ್ತಿದ್ವಿ. ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ, ಪ್ರಪಂಚದಲ್ಲಿರುವಂಥ ಅನೇಕ ಮಂದಿ ಮಾತನಾಡಿಕೊಳ್ಳುವಂಥ ಮಾತುಗಳೇನು ಅಂತಂದ್ರೆ, ನಾವು ಸ್ವತಂತ್ರ ದೇಶದಲ್ಲಿದ್ದೀವಿ, ನಮಗೆ ಸ್ವಾತಂತ್ರ್ಯವು ಸಿಕ್ಕಿದೆ ಎಂದು ಬಹಳಷ್ಟು ಮಂದಿ ಮಾತನಾಡಿಕೊಳ್ಳುತ್ತಾ ಸ್ವಾತಂತ್ರ್ಯ ದೇಶದಲ್ಲಿ ಇದ್ದೀವಿ ಅನ್ನುವಂಥ ಸಂತೋಷದಲ್ಲಿದ್ದು ಕೂಡ ಬಹಳಷ್ಟು ಮಂದಿ ದಾಸರಾಗಿರುವರು ಅನ್ನುವಂಥ ವಿಷಯವನ್ನ ತಾವು ಆಲೋಚನೆ ಮಾಡಲಾರದೆ ಜೀವಿಸುವಂಥ ಜನಗಳನ್ನ ನಾವು ನೋಡ್ತಿದ್ವಿ. ಪ್ರಿಯರೇ, ಹೇಗೆ ಯಾವ ರೀತಿಯಾಗಿ ಈ ಲೋಕದಲ್ಲಿ ಅನೇಕ ಮಂದಿ ಸ್ವಾತಂತ್ರ್ಯ ದೇಶದಲ್ಲಿ ಇದ್ರೂ ಕೂಡ ದಾಸತ್ವದಲ್ಲಿ ಹೇಗೆ ಇರುವರು ಅನ್ನುವಂಥ ವಿಷಯವನ್ನ ನಾವು ಗಮನಿಸಿ ಆಲೋಚನೆ ಮಾಡುತ್ತಾ ಹೋದ್ರೆ, ಬೇರೆ ಇವತ್ತು ಎಷ್ಟೋ ಮಂದಿ ಐಶ್ವರ್ಯವಂತರಾದವರು ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ, ನೂರಾರು ಅಂತಸ್ತಿನ ಮನೆಯನ್ನು ಕಟ್ಟಿ ಅರಮನೆಗಳಲ್ಲಿ ಹಾಯಾಗಿ ನಿದ್ರಿಸುವರು. ಪ್ರೇರೆ ಗಮನಿಸ್ರಿ, AC ಕಾರುಗಳಲ್ಲಿ ಪ್ರಯಾಣ ಮಾಡುವರು, ವಿಮಾನಗಳಲ್ಲಿ ಪ್ರಯಾಣ ಮಾಡುವರು. ಈ ಲೋಕದಲ್ಲಿ ಎಲ್ಲಾ ರೀತಿಯಲ್ಲಿ ಅವರು ಆಸ್ತಿವಂತರಾಗಿ ಸುಖ ಸಂತೋಷವನ್ನು ಅನುಭವಿಸುವಂತ ಮನುಷ್ಯರು ತಾವು ಸಂಪಾದನೆ ಮಾಡಿರುವಂತ ಆಸ್ತಿ ಎಲ್ಲಿಂದ ಬಂದಿರಬಹುದು ಅನ್ನುವಂತ ವಿಷಯವನ್ನು ನಾವು ಗಮನಿಸಿ ಆಲೋಚನೆ ಮಾಡ್ತಾ ಹೋದ್ರೆ, ಸ್ವಾತಂತ್ರ್ಯ ದೇಶದಲ್ಲಿರುವಂತವರು ಅನೇಕ ಮಂದಿ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡಿರುವರು. ಅವರು ಸಂಪಾದನೆ ಮಾಡಿರುವಂತ ಆಸ್ತಿ ಎಲ್ಲಿಂದ ಬಂದಿರಬಹುದು ಎಂದು ಒಂದು ಸಲ ನಾವು ಆಲೋಚನೆ ಮಾಡ್ತಾ ಹೋದ್ರೆ, ಬೇರೆ 1 ಲಕ್ಷವಲ್ಲ, 2 ಲಕ್ಷವಲ್ಲ, ಸುಮಾರು ಲೆಕ್ಕಿಸಲಾರದಷ್ಟು ದುಡ್ಡು ಇವತ್ತು ಅನೇಕ ಮಂದಿಯಲ್ಲಿ ಇರುವುದು ಅಂತಂದ್ರೆ ಅದಕ್ಕೆ ಕಾರಣವೇನು? ಆ ಆಸ್ತಿ ಎಲ್ಲಿಂದ ಬಂದಿರಬಹುದು? ಆ ಆಸ್ತಿಯನ್ನು ಆತನು ಹೇಗೆ ಸಂಪಾದನೆ ಮಾಡಿರಬಹುದು? ಅಷ್ಟು ಅಂತಸ್ತಿನ ಮನೆಯನ್ನ ಆತನು ಹೇಗೆ ಕಟ್ಟಿಕೊಂಡಿರಬಹುದು ಅನ್ನುವಂತ ವಿಷಯವನ್ನ ಈ ಭೂಮಿ ಮೇಲೆ ಸ್ವಾತಂತ್ರ್ಯವು ಸಿಕ್ಕಿರುವಂತ ದೇಶಗಳಲ್ಲಿ ಆಲೋಚನೆ ಮಾಡುವಂತ ಮನುಷ್ಯರು ಏನಾದರೂ ಇದ್ದಾರೇನಮ್ಮ ಅಂತಂದ್ರೆ, ಇದ್ರೂ ಕೂಡ ಅದರ ವಿಷಯವಾಗಿ ಆಲೋಚನೆ ಮಾಡುವಷ್ಟು ಶಕ್ತಿ ಅವರಿಗೆ ಇಲ್ಲದೆ ಹೋಗಿರುವುದರಿಂದ ಇವತ್ತು ಬಹಳಷ್ಟು ಮಂದಿ ಸ್ವಾತಂತ್ರ್ಯ ದೇಶದಲ್ಲಿ ಇದ್ದೀವ ಅಂತೇಳಿ ಸಂತೋಷ ಪಡುತ್ತಾ ದಾಸತ್ವದಲ್ಲಿರುವರು ಅನ್ನುವಂತ ವಿಷಯವನ್ನು ಇವತ್ತು ನಾವು ಗಮನಿಸ್ತೀವಿ. ಸಹೋದರ ಸಹೋದರಿಯರೇ, ಹೇಗೆ ಇವತ್ತು ನೀನು ಸಂಪಾದನೆ ಮಾಡಿರುವಂತಹ ದುಡ್ಡಿನಿಂದ ಅನೇಕ ಅಂತಸ್ತಿನ ಮನೆಯನ್ನು ಕಟ್ಟಿಕೊಂಡಿರುವಿ, AC ಕಾರುಗಳಲ್ಲಿ ಪ್ರಯಾಣ ಮಾಡುತ್ತಿರುವಿ, ನೂರಾರು ಎಕರೆ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡಿರುವಿ, ಬೆಳ್ಳಿ ಬಂಗಾರವನ್ನು ಸಂಪಾದನೆ ಮಾಡಿಕೊಂಡಿರುವಿ. ಅದರಂತೆ ಎಲ್ಲಾ ರೀತಿಯಲ್ಲಿ ಸಹಾಯ ಸಹಕಾರದೊಂದಿಗೆ ನೀನು ಹಾಯಾಗಿ ನಿದ್ರೆ ಮಾಡುವಂತ ನಿನಗೆ ಅಷ್ಟು ಆಸ್ತಿ ಎಲ್ಲಿಂದ ಬಂತು ಅಂತೇಳಿ ಆಲೋಚನೆ ಮಾಡಿದಾಗ, ಪ್ರೇರೆ, ಭೂಮಿ ಮೇಲಿರುವಂತ ಅಮಾಯಕರನ್ನ, ಭೂಮಿ ಮೇಲಿರುವಂತ ಸಾಮಾನ್ಯವಾದ ಬಡವರನ್ನ ಮೋಸ ಮಾಡಿರುವಂತ ದುಡ್ಡು ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಪ್ರಿಯರೇ, ಒಂದು ವೇಳೆ ನಾನು ದುಡಿದು ಸಂಪಾದನೆ ಮಾಡಿದ್ದೀನಿ ಅಂತಂದ್ರೆ ಒಂದು ಮನೆಯನ್ನು ಕಟ್ಟಬಹುದು. ಒಂದು ವೇಳೆ ನಾನು ದುಡಿದು ಸಂಪಾದನೆ ಮಾಡಿರುವೇನು ಅಂತಂದ್ರೆ ಒಂದು 5 ಎಕರೆ ಹೊಲವನ್ನು ಕೊಂಡುಕೊಳ್ಳಬಹುದು. ಒಂದು ವೇಳೆ ನಾನು ದುಡಿದು ಸಂಪಾದನೆ ಮಾಡಿರುವೇನು ಅಂತಂದ್ರೆ ಒಂದು ಬೈಕ್ನಲ್ಲಿ ಆತನು ಪ್ರಯಾಣ ಮಾಡಬಹುದು. ಒಂದು ವೇಳೆ ಸಾಮಾನ್ಯವಾದ ಕಾರಿನಲ್ಲಿ ಆತನು ಪ್ರಯಾಣ ಮಾಡಬಹುದು.
ಆದರೆ ಹಾಗಲ್ಲ. ಲೆಕ್ಕಿಸಲಾರದಷ್ಟು ಮನೆಗಳನ್ನು ಕಟ್ಟಿ, ಲೆಕ್ಕಿಸಲಾರದಷ್ಟು ದುಡ್ಡನ್ನು ಸಂಪಾದನೆ ಮಾಡಿ, ಲೆಕ್ಕಿಸಲಾರದಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿ, ಈ ಲೋಕದಲ್ಲಿ ಸಾಮಾನ್ಯವಾದ ಬಡವರನ್ನ ದಾಸತ್ವಕ್ಕಿಟ್ಟುಕೊಂಡು ಅವರಿಗೆ ಒಂದು ತಿಂಗಳಿಗೆ ಕೇವಲ ಒಂದು 10,000 ರೂಪಾಯಿ ಮೇರೆಗೆ ಕೊಟ್ಟು ಅವರನ್ನು ದಾಸತ್ವದಲ್ಲಿಟ್ಟುಕೊಂಡಿರುವಂಥವರಿಗೆ ಬೇರೆ ಇವರು ನಿಜವಾಗಲೂ ಸ್ವಾತಂತ್ರ್ಯ ದೇಶದಲ್ಲಿರುವರೇನಮ್ಮ ಅಂತೇಳಿ ಪ್ರಶ್ನೆ ಮಾಡಿದಾಗ ಅವರು ಉತ್ತರವೇನು? ಅವರು ಹೇಳುವಂತ ಉತ್ತರವೇನು? ನೀನು ಸ್ವಾತಂತ್ರ್ಯ ದೇಶದಲ್ಲಿರುವೆ ಅಂತೇಳಿ ನೀನು ಹೇಳುತ್ತಿರುವಾಗ ನಿನ್ನ ಕೈ ಕೆಳಗಿರುವಂಥವನಿಗೆ ನೀನು ಕೇವಲ ಒಂದು ತಿಂಗಳಿಗೆ 10,000 ರೂಪಾಯಿ ಮೇರೆಗೆ ಆತನಿಗೆ ಸಂಬಳವನ್ನು ಕೊಡ್ತಾ ಇದ್ದೀಯ ಅಂತಂದ್ರೆ ನೀನು ಸಂಪಾದನೆ ಮಾಡಿರುವಂತಹ ದುಡ್ಡು ಎಲ್ಲಿಂದ ಬಂದಿರಬಹುದು ಎಂದು ಆಲೋಚನೆ ಮಾಡ್ತಾ ಹೋದ್ರೆ, ಸ್ವಾತಂತ್ರ್ಯವು ಸಿಕ್ಕಿರುವಂತಹ ದೇಶಗಳಲ್ಲಿ ಅನೇಕ ಮಂದಿ ಅನ್ಯಾಯ ಮಾಡಿ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡ್ರು, ಗುತ್ತೇದಾರರಿಂದ ಅನ್ಯಾಯ ಮಾಡಿದ್ರು, ಈ ಲೋಕದಲ್ಲಿ ವ್ಯಾಪಾರದಲ್ಲಿ ಅನ್ಯಾಯ ಮಾಡಿದ್ರು, ರಾಜಕೀಯ ನಾಯಕರಿಂದಲೂ ಅನ್ಯಾಯವು ನಡೆಯಿತು. ಒಂದು ವೇಳೆ ಅನ್ಯಾಯವನ್ನ ಖಂಡಿಸಿದಾಗ, ಒಂದು ವೇಳೆ ಅನ್ಯಾಯವನ್ನ ನಿಲ್ಲಿಸಬೇಕು ಅಂತೇಳಿ ಹೋರಾಟ ಮಾಡಿದಾಗ ಅವರನ್ನ ಚಿತ್ರಹಿಂಸೆಗಳು ಕೊಟ್ಟು ಅವರ ಮೇಲೆ ಕೇಸನ್ನು ನಮೂದು ಮಾಡಿ ಅನೇಕ ಮಂದಿ ಜೈಲುಗಳಲ್ಲಿ ಸೇರಿಸಿ ಅವರಿಗೆ ಮಹಾ ಶಿಕ್ಷೆಯನ್ನು ಕೊಟ್ಟು ತಾವು ಅನ್ಯಾಯ ಮಾಡುವುದರಲ್ಲೇ ಬಹಳಷ್ಟು ಮಂದಿ ಅನ್ಯಾಯ ಮಾಡುವುದರಲ್ಲೇ ನಿರಾತರಾದರು. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಒಂದು ವೇಳೆ ಅನ್ಯಾಯವನ್ನು ಖಂಡಿಸಿದರೆ ಅವರನ್ನು ಜೈಲಿಗೆ ಹಾಕುವುದು, ಅನ್ಯಾಯವನ್ನು ಖಂಡಿಸಿದರೆ ಅವರಿಗೆ ಮಹಾ ಭಯ ಭೀತಿಯಿಂದ ಸಾಧ್ಯವಾದರೆ ಕೊಲೆ ಬೆದರಿಕೆಯನ್ನಾಕಿ ಅನೇಕ ಮಂದಿ ಈ ಲೋಕದಲ್ಲಿ ಸ್ವಾತಂತ್ರ್ಯ ದೇಶದಲ್ಲಿ ಇದ್ದವರು ಕೂಡ ಅನ್ಯಾಯ ಮಾಡಿ ಆಸ್ತಿಯನ್ನು ಸಂಪಾದನೆ ಮಾಡಿ ಸಾಮಾನ್ಯವಾದ ಬಡವರನ್ನ ದಾಸರನ್ನಾಗಿಟ್ಟುಕೊಂಡ್ರು. ಇವತ್ತು ಅನೇಕ ಮಂದಿ ಬಡವರಾದವರು ಸಾಮಾನ್ಯವಾದ ಗುಡಿಸಲಿಯಲ್ಲಿ ವಾಸ ಮಾಡುವುದಕ್ಕಾದರೂ ಕೂಡ ಆಗದೇ ಇರುವುದು, ಸಾಮಾನ್ಯವಾದ ಗುಡಿಸಲನ್ನು ಮಾಡಿಕೊಳ್ಳುವುದಕ್ಕಾಗದು. ಆವತ್ತು ಕೂಲಿ ಹೋದ್ರೆ ಅವರಿಗೆ ಕೂಳು ಇಲ್ಲದೆ ಹೋದ್ರೆ ಇಲ್ಲದೆ ಹೋಗುವ ಸ್ಥಿತಿಯಲ್ಲಿರುವಾಗ, ಪ್ರಿಯರೇ, ಸಾಮಾನ್ಯವಾದ ಮನುಷ್ಯರ ಸ್ಥಿತಿ ಹೀಗಿರುವಾಗ ಐಶ್ವರ್ಯವಂತನ ಸ್ಥಿತಿ ಇವತ್ತು ಹೇಗಿರುವುದು ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ಆದ ಕಾರಣ ಸ್ವಾತಂತ್ರ್ಯವು ಸಿಕ್ಕಿರುವಂತಹ ದೇಶಗಳಲ್ಲಿ ದಾಸತ್ವದಲ್ಲಿದ್ದವರು ಯಾರು ಅಂತಂದ್ರೆ ಈ ಭೂಲೋಕದಲ್ಲಿ ನಾವೆಲ್ಲರೂ ಒಂದು ಅಂತಿದ್ವಿ, ನಾವೆಲ್ಲರೂ ಈ ಭೂಲೋಕದಲ್ಲಿರುವಂತಹವರೆಲ್ಲರೂ ಒಂದೇ ಅಂತಿದ್ವಿ. ಆದರೂ ಕೂಡ ನಮ್ಮಲ್ಲೇ ಮೋಸ ಮಾಡುವಂಥವ್ರು ಇರುವರು ಅನ್ನುವಂತಹ ವಿಷಯವನ್ನು ಯಾರು ಕಂಡುಕೊಳ್ಳಲಿಕ್ಕಾಗದೆ ಹೋಗಿರುವುದು ಸಹೋದರ ಸಹೋದರಿಯರೇ. ಆದ ಕಾರಣ ನಾವೇನ್ ಮಾಡಬೇಕು? ಸ್ವಾತಂತ್ರ್ಯ ದೇಶದಲ್ಲಿರುವಂತಹ ನಾವು ದಾಸರಾಗದೆ ಇರಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಸ್ವಾತಂತ್ರ್ಯ ದೇಶದಲ್ಲಿರುವಂತಹ ನಾವು ಮತ್ತೊಬ್ಬರನ್ನ ದಾಸತನಕ್ಕೆ ಇಟ್ಕೊಳ್ಬಾರ್ದು ಅಂತಂದ್ರೆ ನಾವೇನ್ ಮಾಡಬೇಕು ಅನ್ನುವಂತ ವಿಷಯವನ್ನ ನಾವು ಇವತ್ತು ಲೂಕನವರ ಸುವಾರ್ತೆಯಲ್ಲಿ ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆಯಲ್ಲಿ ನಮ್ಮ 19ನೇ ಅಧ್ಯಾಯ, ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನವನ್ನ ನಾವು ನೋಡಬಹುದು. 5ನೇ ವಚನ. ಯೇಸು ಆ ಸ್ಥಳಕ್ಕೆ ಬಂದಾಗ ಎಲ್ಲರಿಗೂ ಗೊತ್ತು, ಜಕ್ಕಾಯನ ವಿಷಯವಾಗಿ ಮಾತನಾಡಿದೆ. ಜಕ್ಕಾಯನು ಅನ್ನುವ ಆತನು ಗುತ್ತೇದಾರನು. ಆತನು ಅನ್ಯಾಯವನ್ನು ಮಾಡಿ ಒಂದಕ್ಕೆ ಎರಡರಂತೆ ಆತನು ಗುತ್ತೆಯನ್ನು ತೆಗೆದುಕೊಂಡು ಐಶ್ವರ್ಯವಂತನಾಗಿರುವ ಆತನು ಜಕ್ಕಾಯನು. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಈತನು ಯೇಸು ಸ್ವಾಮಿಯನ್ನು ನೋಡ್ಬೇಕು ಅನ್ನುವಂತ ಮನಸ್ಸು ಈತನಿಗೆ ಬಂತು. ಏನ್ ಮತ್ತಮ್ಮ? ಯೇಸು ಸ್ವಾಮಿಯನ್ನ ನೋಡ್ಬೇಕು ಅನ್ನುವಂತ ಮನಸ್ಸು ಈತನಿಗೆ ಬಂತು. ಆಗ ಸ್ವಾಮಿಯವರು ಆಲೋಚನೆ ಮಾಡಿದರು. ಸ್ವಾಮಿಯನ್ನು ನೋಡಿದ ಕೂಡಲೇ ಜಕ್ಕಾಯನ ಮನಸ್ಸು ಕರಗಿ ಹೋದಾಗ, ಸ್ವಾಮಿಯನ್ನು ನೋಡಿದ ಕೂಡಲೇ ಜಕ್ಕಾಯನ ಮನಸ್ಸನ್ನು ಕರಗಿ ಹೋದಾಗ ಆತನನ್ನ ಹೇಗಾದ್ರೂ ನೋಡ್ಬೇಕು ಅನ್ನುವಂತ ಆಸೆ ಹುಟ್ಟಿ ಆತನು ಬರುವ ದಾರಿಯಲ್ಲಿ ಆಲದ ಮರವೊಂದಿದ್ದಾಗ ಆ ಆಲದ ಮರವನ್ನು ಹತ್ತಿದನು. ಆಗ ಯೇಸು ಸ್ವಾಮಿಯನ್ನ ಮನಸ್ಪೂರ್ವಕವಾಗಿ ನೋಡಿದಾಗ ಆತನ ಮನಸ್ಸು ಕರಗಿ ನೀರಾಯಿತು. ಆಗ ಸ್ವಾಮಿಯವರಂದ್ರು, ಜಕ್ಕಾಯನೇ ಇಳಿದು ಬಾ, ತಟ್ಟನೆ ಇಳಿದು ಬಾ ಎಂದು ಯೇಸು ಸ್ವಾಮಿಯವರು ಜಕ್ಕಾಯನನ್ನು ಕರೆದಾಗ ಈ ಯೇಸು ಸ್ವಾಮಿಯವರಿಂದಿರುವಂತಹ ಪರಿಶಾಯರು, ಸದ್ದುಕಾಯರು, ಮಹಾಯಾಜಕರು ಗುಣಗುಟ್ಟಿದರು. ಏನಂತೇಳಿ?
ಅಯ್ಯೋ, ಅನ್ಯಾಯ ಮಾಡುವಂಥವನ ಮನೆಗೆ ಅನ್ಯಾಯ ಮಾಡುವಂಥವನನ್ನು ಯೇಸು ಸ್ವಾಮಿಯವರು ಕರೆಯುವರಲ್ಲ, ಆತನ ಸಂಗಡ ಇರಲಿಕ್ಕೆ ಈತನು ಒಪ್ಪಿಕೊಳ್ಳುವನಲ್ಲ ಎಂದು ಯೇಸು ಸ್ವಾಮಿಯವರನ್ನ ಹಿಂದೆ ಇರುವಂಥವರು ಬಹಳಷ್ಟು ಮಂದಿ ಗುಣಗುಟ್ಟಿದರು. ಯಾರ್ಯಾರು? ಪರಿಸಾಯರು, ಮಹಾಯಾಜಕರು, ಸದ್ದುಕಾಯರು. ಇವರೆಲ್ಲರೂ ಇಸ್ರಾಯೇಲರಿಗೆ ದೊಡ್ಡವರು, ಧರ್ಮಶಾಸ್ತ್ರವನ್ನು ಹೇಳುವಂತ ಪಂಡಿತರಾದರೂ ಕೂಡ ಯೇಸು ಸ್ವಾಮಿಯವರು ನಮ್ಮಂಥವರನ್ನ ಕರೆಯಲಾರದೆ ಸಾಮಾನ್ಯವಾದ ಲಂಚವನ್ನು ತಕ್ಕೊಳ್ಳುವಂತ ಜಕ್ಕಾಯನನ್ನು ಕರೆದನಲ್ಲ ಎಂದು ಬಹಳಷ್ಟು ಮಂದಿ ಗುಣಗುಟ್ಟಿದರು. ಸಹೋದರ ಸಹೋದರಿಯರೇ, ಬಹಳಷ್ಟು ಮಂದಿ ಗುಣಗುಟ್ಟಿದ್ರು. ಯಾಕೆ ಗುಣಗುಟ್ಟಿದ್ರು? ಆತನು ಅನ್ಯಾಯ ಮಾಡಬಾತನು, ಆತನು ಮೋಸ ಮಾಡಬಾತನು, ಒಂದಕ್ಕೆ ಎರಡರಂತೆ ಆತನು ಅನ್ಯಾಯವಾಗಿ ಆಸ್ತಿಯನ್ನು ಕದ್ದುಕೊಳ್ಳುವಾತನು ಎಂದು ಬಹಳಷ್ಟು ಮಂದಿ ಗುಣಗುಟ್ಟಿದ್ರು. ಆಗ ಜಕ್ಕಾಯನವರಂದ್ರು, ಸ್ವಾಮಿ, ನಾನು ಯಾರಿಂದಾದ್ರೂ ಅನ್ಯಾಯ ಮಾಡಿರುವಂತ ಆಸ್ತಿ ನನ್ನಲ್ಲಿದ್ರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಅಂದನು. ಅಷ್ಟು ಮಾತ್ರವಲ್ಲದೆ, ನಾನು ಸಂಪಾದನೆ ಮಾಡಿರುವಂತ ಆಸ್ತಿಯಲ್ಲಿ ಅರ್ಧವನ್ನು ನಾನು ಬಡವರಿಗೆ ಕೊಡ್ತೀನಿ ಅಂದನು. ಪ್ರಿಯರೇ, ಸ್ವಾತಂತ್ರ್ಯ ಸಿಕ್ಕಿರುವಂತ ದೇಶಗಳಲ್ಲಿ ವಾಸ ಮಾಡುವಂತವರು ಯಾರಾದ್ರೂ ಇದ್ರೆ, ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇಶಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿರುವಂತ ದೇಶಗಳಲ್ಲಿರುವಂತವ್ರು, ಮನುಷ್ಯರಾಗಿರುವಂತವ್ರು, ಆಸ್ತಿ ಅಂತಸ್ತನ್ನು ಸಂಪಾದನೆ ಮಾಡಿರುವಂತವ್ರು, ಅನ್ಯಾಯವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿರುವಂತವ್ರು ಇದ್ರೆ ಅವ್ರೇನ್ ಮಾಡ್ಬೇಕು? ತಾವು ಸಂಪಾದನೆ ಮಾಡಿರುವಂತ ಆಸ್ತಿಯನ್ನ, ತಾವು ಅನ್ಯಾಯವಾಗಿ ದೋಚಿಕೊಂಡಿರುವಂತ ಆಸ್ತಿಯನ್ನ 4ರಷ್ಟು ಹಿಂದಕ್ಕೆ ಕೊಟ್ಟ ನಂತರ ತಾವು ನ್ಯಾಯವಾಗಿ ಸಂಪಾದನೆ ಮಾಡಿರುವಂತ ಆಸ್ತಿಯಲ್ಲಿಯೂ ಕೂಡ ಅರ್ಧವನ್ನು ಅವರು ಬಡವರಿಗೆ ಕೊಡಬೇಕು. ಅಂದಾಗ ನಾವೆಲ್ಲರೂ ಸ್ವತಂತ್ರ ದೇಶದಲ್ಲಿ ಇದ್ದೀವಿ ಅನ್ನುವಂತ ಆಲೋಚನೆಯಲ್ಲಿ ಜೀವಿಸುವಂತವರಾಗುವುದಕ್ಕೆ ಸಾಧ್ಯವಾಗುವುದೇ ಹೊರತು ಮತ್ತೊಬ್ಬರನ್ನ ಮೋಸ ಮಾಡಿ, ಮತ್ತೊಬ್ಬರನ್ನ ಕಳುವು ಮಾಡಿ, ಮತ್ತೊಬ್ಬರನ್ನ ದೋಚಿಕೊಂಡು ಬಡವರನ್ನ ಅವಮಾನ ಪಡಿಸಿ, ಗುತ್ತೇದಾರರಿಂದ ಅವಮಾನ, ವ್ಯಾಪಾರಗಳಿಂದಲೂ ಅವಮಾನ, ಈ ರೀತಿಯಾಗಿ ಅನ್ಯಾಯದಿಂದಲೂ ಆಸ್ತಿಯನ್ನು ಸಂಪಾದನೆ ಮಾಡಿ ನಾವೆಲ್ಲರೂ ಒಂದೇ ದೇಶದಲ್ಲಿ ಇದ್ದೀವಿ, ನಾವೆಲ್ಲರೂ ಒಂದೇ ಅನ್ನುವುದರಲ್ಲಿ ಏನಾದರೂ ಅರ್ಥವಿದೆನಾ ಅನ್ನುವಂತಹ ವಿಷಯವನ್ನ ಇವತ್ತು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಪ್ರಿಯರೇ, ಜಕ್ಕಾಯನು ತಾನು ಸಂಪಾದನೆ ಮಾಡಿರುವಂತ ಆಸ್ತಿಯಲ್ಲಿಯೂ ಕೂಡ ಅರ್ಧವನ್ನು ಕೊಟ್ಟರು. ಅನ್ಯಾಯವಾಗಿ ತೆಗೆದುಕೊಂಡಿರುವಂತ ಆಸ್ತಿಯಲ್ಲಿ 4ರಷ್ಟು ಹಿಂದಕ್ಕೆ ಕೊಟ್ಬಿಟ್ರು. ಪ್ರೇರೆ, ಅಂತ ಮನಸ್ಸು ಭೂಮಿ ಮೇಲಿರುವಂತ ನಮಗೆ ಬರಬೇಕು ಅಂತಂದ್ರೆ, ಐಶ್ವರ್ಯವಂತರಾದವರಿಗೆ ಬರಬೇಕು ಅಂತಂದ್ರೆ ಒಂದೇ ಮಾರ್ಗ. ಆ ಮಾರ್ಗವೇನಮ್ಮ ಅಂತಂದ್ರೆ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ಅಂದ್ರೆ ಯೇಸು ಸ್ವಾಮಿಯವರ ಮೂಲಕವಾಗಿಯೇ ಈ ಲೋಕದಲ್ಲಿ ಅನ್ಯಾಯ ಅನ್ನುವಂಥದ್ದು ಇಲ್ಲದೆ ಹೋಗುವುದಕ್ಕೆ ಸಾಧ್ಯ. ಲಂಚ ಅನ್ನುವುದು ಇಲ್ಲದೆ ಹೋಗುವುದಕ್ಕೆ ಸಾಧ್ಯ. ಮೋಸ ಅನ್ನುವಂಥದ್ದು ಇಲ್ಲದೆ ಹೋಗುವುದಕ್ಕೆ ಸಾಧ್ಯ. ಈ ಲೋಕದಲ್ಲಿ ಯಾವ ಕೆಟ್ಟ ಆಲೋಚನೆಗಳೆಲ್ಲವೂ ಇಲ್ಲದೆ ಹೋಗ್ಬೇಕು ಅಂತಂದ್ರೆ ಯಾರ ಮೂಲಕವಾಗಿ ಅವೆಲ್ಲವುಗಳು ಇಲ್ಲದೆ ಹೋಗುವುದಕ್ಕೆ ಸಾಧ್ಯವಮ್ಮ ಅಂತಂದ್ರೆ ಕೇವಲ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರ ಮೂಲಕವಾಗಿಯೇ ಅನ್ಯಾಯವು ತೊಲಗಿ ಹೋಗುವುದು, ಮೋಸವು ತೊಲಗಿ ಹೋಗುವುದು, ಲಂಚಗುಳಿತವು ತೊಲಗಿ ಹೋಗುವುದು, ದುರಾಲೋಚನೆಗಳು ತೊಲಗಿ ಹೋಗುವು, ಅದರಂತೆ ವ್ಯಭಿಚಾರವು, ಈ ರೀತಿಯಾಗಿ ಅನೇಕ ಕೆಟ್ಟ ಆಲೋಚನೆಗಳು ತೊಲಗಿ ಹೋಗಬೇಕು ಅಂತಂದ್ರೆ ಕೇವಲ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರ ಮೂಲಕವಾಗಿಯೇ ತೊಲಗಿ ಹೋಗುವುದಕ್ಕೆ ಸಾಧ್ಯ. ಅವೆಲ್ಲವುಗಳು ಇಲ್ಲದೆ ಹೋಗುವುದಕ್ಕೆ ಸಾಧ್ಯ. ಯಾಕಂತಂದ್ರೆ ನಮ್ಮ ಪ್ರಭು, ನಮ್ಮ ರಕ್ಷಕನಾಗಿರುವಂತ ಯೇಸು ಸ್ವಾಮಿಯವರು ಒಂದು ಕಾಲದಲ್ಲಿ ಯೆರಿಕೋ ಪಟ್ಟಣದಿಂದ ಪ್ರಯಾಣ ಮಾಡುತ್ತಿರುವಾಗ ಜಕ್ಕಾಯನನ್ನು ಆತನನ್ನು ನೋಡಿದ ನಂತರ, ಆತನನ್ನು ಕರೆದ ನಂತರ ಜಕ್ಕಾಯನ ಮನಸ್ಸು ಮಾರ್ಪಟ್ಟು ತಾನು ಸಂಪಾದನೆ ಮಾಡಿರುವಂತ ಆಸ್ತಿ, ತಾನು ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂತ ಆಸ್ತಿಯನ್ನ ಅರ್ಧವು ಮಾತ್ರವಲ್ಲದೆ 4ರಷ್ಟು ಹಿಂದಕ್ಕೆ ಕೊಟ್ಟನು ಅನ್ನುವಂತ ಮನಸ್ಸು ಬರಬೇಕು ಅಂತಂದ್ರೆ ಈ ಲೋಕದಲ್ಲಿ ಯಾರ ಬಳಿಗೆ ಹೋಗ್ಬೇಕು? ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರ ಬಳಿಗೆ ಬಂದಾಗ ಮಾತ್ರ ಭೂಮಿ ಮೇಲಿರುವಂತ ಮನುಷ್ಯರಿಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗುವುದಕ್ಕೆ ಸಾಧ್ಯವಾಗುವುದೇ ಹೊರತು ಯೇಸು ಸ್ವಾಮಿಯವರ ಮೂಲಕವಾಗಿ ಭೂಮಿ ಲೋಕದಲ್ಲಿರುವಂತ ಎಲ್ಲಾ ದೇಶಗಳಿಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗುವುದಕ್ಕೆ ಸಾಧ್ಯವಾಗುವುದೇ ಹೊರತು. ಪ್ರಿಯರೇ, ನೀವು ಗಮನಿಸ್ರಿ,
ದೇವರ ವಾಕ್ಯವನ್ನು ಆಲೋಚನೆ ಮಾಡದವನು, ಯೇಸು ಸ್ವಾಮಿಯನ್ನು ನಂಬಲಾರದವನು ಈ ಲೋಕದಲ್ಲಿ ಮೋಸಗಾರನಾಗಿ ಉಳಿಯುವುದಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಪ್ರಿಯರೇ, ಜಕ್ಕಾಯನ ಮನಸ್ಸನ್ನು ನೀವು ಆಲೋಚನೆ ಮಾಡ್ರಿ. ಜಕ್ಕಾಯನ ಮನಸ್ಸನ್ನು ನೀವು ಆಲೋಚನೆ ಮಾಡ್ರಿ. ಪ್ರಿಯರೇ, ಇವತ್ತು ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂತ ಆಸ್ತಿಯನ್ನ ತಿರುಗಿ ನಮ್ಮ ದೇಶಕ್ಕೆ ತರ್ತೀನಿ ಅನ್ನುವಂತ ಮೋದಿಯವರ ಆಲೋಚನೆ ಏನಾಯಿತು ಅಂತಂದ್ರೆ ಸಾಧ್ಯವಾಗಲಾರದೆ ಹೋಯಿತು. ಅದು ಸಾಧ್ಯವಾಗಲಾರದೆ ಹೋಯಿತು. ಆದ್ರೆ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರು ಜಕ್ಕಾಯನವರಿಗೆ ಹೇಳಿದ್ರು, ನೀನು ಅನ್ಯಾಯವಾಗಿ ಸಂಪಾದನೆ ಮಾಡುತ್ತಿರುವಿ ಅನ್ನುವಂತ ಆಲೋಚನೆ ಅಲ್ಲ ಅನ್ನುವಂತ ಮಾತು ಜಕ್ಕಾಯನವರಿಗೆ ಹೇಳದೇ ಹೋದ್ರು ಕೂಡ ಜಕ್ಕಾಯನವರು ಅರ್ಥ ಮಾಡಿಕೊಂಡ್ರು, ನಾನು ಅನ್ಯಾಯವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡಿರುವೆನು, ನಾನು ಬಹಳಷ್ಟು ಮಂದಿಗೆ ಮೋಸ ಮಾಡೋವನಾಗಿರುವೆನು, ಆದ್ದರಿಂದ ನಾನು ಖಂಡಿತವಾಗಿ ಈ ಒಂದು ಆಸ್ತಿಯನ್ನು ಹಿಂದಕ್ಕೆ ನಾನು ಸ್ವತಂತ್ರ ದೇಶದಲ್ಲಿದ್ದವನು ಅನ್ನುವಂತ ಆಲೋಚನೆಯಲ್ಲಿ ತಾನು ಸಂಪಾದನೆ ಮಾಡಿರುವಂತ ಆಸ್ತಿಯನ್ನ ಆತನು ಯೇಸು ಸ್ವಾಮಿಯವರ ಮಾತಿನ ಪ್ರಕಾರವಾಗಿ ಬಡವರಿಗೆ ಹಂಚಿಕೊಟ್ಟ. ಆತನು ಸ್ವತಂತ್ರ ದೇಶದಲ್ಲಿ ವಾಸ ಮಾಡುವ ಆತನು ಸ್ವತಂತ್ರ ದೇಶದಲ್ಲಿ ಇದ್ದವನು. ಆದ್ದರಿಂದ ತಾನು ಯಾರಿಂದಾದ್ರೂ ಅನ್ಯಾಯ ಮಾಡಿರುವಂತ ಆಸ್ತಿಯನ್ನ ಬಡವರಿಗೆ ಕೊಟ್ಟು ಬಿಟ್ಟ. ಆದರೆ ಇವತ್ತು ಅನೇಕ ಮಂದಿ ಮನೆ ಮೇಲೆ ಮನೆಯನ್ನು ಕಟ್ಟಿ ಅರಮನೆಗಳಲ್ಲಿ ವಾಸ ಮಾಡುವಂತ ಜನಗಳೆಲ್ಲರೂ ಎಲ್ಲಿಂದ ಸಂಪಾದನೆ ಮಾಡಿರುವರು ಆಸ್ತಿ ಎಲ್ಲಿಂದ ಬಂದಿರುವುದು ಅನ್ನುವಂಥ ವಿಷಯವನ್ನ ಇವತ್ತು ನಾವು ಗಮನಿಸಿ ಆಲೋಚನೆ ಮಾಡುತ್ತಾ ಹೋದರೆ ಪ್ರಿಯರೇ, ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂಥದ್ದೇ ಅವರೆಲ್ಲರೂ ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂಥ ದುಡ್ಡೇ ಅನ್ನುವಂಥದ್ದನ್ನ ಇವತ್ತು ನಾವು ಗಮನಿಸಬೇಕು. ಪ್ರಿಯರೇ, ಯಾರು ದಾಸರು, ಯಾರು ಸ್ವಾತಂತ್ರ್ಯ ದೇಶದಲ್ಲಿ ಇದ್ದವರು ಅನ್ನುವಂಥ ವಿಷಯವನ್ನು ನಾವು ಗಮನಿಸಿದರೆ, ಯಾರು ದಾಸರು, ಯಾರು ಸ್ವಾತಂತ್ರ್ಯ ದೇಶದಲ್ಲಿ ಇದ್ದವರು ಅಂತಂದ್ರೆ ಕೇವಲ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರ ಮೂಲಕವಾಗಿ ಮಾತ್ರವೇ ಅನ್ಯಾಯವು ತೊಲಗಿ ಹೋಗುವುದಕ್ಕೆ ಸಾಧ್ಯ, ಮೋಸವು ತೊಲಗಿ ಹೋಗುವುದಕ್ಕೆ ಸಾಧ್ಯ, ಲಂಚಗುಳಿತನ ತೊಲಗಿ ಹೋಗುವುದಕ್ಕೆ ಸಾಧ್ಯ. ಎಲ್ಲಾ ರೀತಿಯಲ್ಲಿ ಕೆಟ್ಟ ಕಾರ್ಯಗಳೆಲ್ಲವೂ ನಮ್ಮ ಪ್ರಭುವಾಗಿರುವಂತಹ ಸ್ವಾಮಿಯವರ ಮೂಲಕವಾಗಿಯೇ ಹೋಗುವವು ಅನ್ನುವಂತಹ ವಿಷಯವನ್ನ ಈ ಪ್ರಪಂಚದಲ್ಲಿರುವಂತಹ ಮನುಷ್ಯರು ಅರಿಯಲಾರದೇ ಇರುವುದರಿಂದ ಸ್ವಾತಂತ್ರ್ಯ ದೇಶದಲ್ಲಿ ಇದ್ರೂ ಕೂಡ ಬಹಳಷ್ಟು ಮಂದಿ ಅನ್ಯಾಯ ಮಾಡುವುದಕ್ಕೆ ಪ್ರಯಾಣ ಮಾಡಿರುವರು. ಪ್ರಿಯರೇ, ಅದರಂತೆ ಮತ್ತೊಂದು ಮಾತನ್ನು ಕೂಡ ನಾವು ಆಲೋಚನೆ ಮಾಡೋಣ್ರಿ. ಅದೇ ಯೋಹಾನನವರ ಸುವಾರ್ತೆಯಲ್ಲಿಯೂ ಕೂಡ, ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯ 31ರಿಂದ ಕೆಲವು ವಚನಗಳನ್ನ ಓದಿಕೊಂಡ್ರಮ್ಮ. 31ರಿಂದ ಕೆಲವು ವಚನಗಳನ್ನ. ಆದ್ದರಿಂದ ಯೇಸು ತನ್ನಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ, ನೀವು ನನ್ನ ಉಪದೇಶಕ್ಕೆ ವಿಧೇಯರಾಗಿದ್ದರೆ ನಿಮಗೆ ನಿಜವಾಗಿಯೂ ನಮ್ಮಲ್ಲಿ ಏನ್ ಹೇಳ್ತಾರ, ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ನಿಜವಾಗಲೂ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಪ್ರಿಯರೇ, ನೀವು ಗಮನಿಸಿ, ಮತ್ತೊಂದು ಸಲ ಓದಮ್ಮ. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದರು. ಅದಕ್ಕೆ ಅವರು, ನಾವು ಅಬ್ರಾಹ್ಮನ ಸಂತಾನದವರು, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ ಅಂದ್ರು. ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ ಅಂದ್ರು. ಒಂದು ಕಾಲದಲ್ಲಿ ಐಗುಪ್ತ ದೇಶಕ್ಕೆ ದಾಸರಾಗಿರುವಂತ ಇಸ್ರಾಯೇಲರು ಏನ್ ಮಾತಾಡಿದ್ರು, ನಾವು ಅಬ್ರಾಹ್ಮನ ಸಂತಾನದವರು, ಯಾರಿಗೂ ಎಂದೂ ನಾವು ದಾಸರಾಗಿಲ್ಲ ಅನ್ನುವಂತ ಸುಳ್ಳು ಮಾತುಗಳಿಂದ ಸ್ವಾಮಿಯನ್ನ ಮೋಸ ಮಾಡುವಕ್ಕೆ ಬಂದ್ರು. ಐಗುಪ್ತ ದೇಶಕ್ಕೆ ದಾಸರಾಗಿದ್ರು, ಫಿಲಿಸ್ಟಿಯರಿಗೆ ದಾಸರಾಗಿದ್ರು, ಎಷ್ಟೋ ಮಂದಿ ಮೊಹಾಬರಿಗೆ ದಾಸರಾಗಿದ್ರು. ಅವೆಲ್ಲವುಗಳನ್ನ ಮರೆತು ಏನ್ ಮಾತನಾಡುವರು ಅಂತಂದ್ರೆ, ನಾವು ಯಾರಿಗೂ ಎಂದೂ ದಾಸರಾದವರಲ್ಲ,
ನಾವು ಯಾರಿಗೂ ಎಂದೂ ದಾಸರಾದವರಲ್ಲ ಅನ್ನುವರು. ಪ್ರಿಯರೇ, ನೀವು ಗಮನಿಸ್ರಿ, ಮೊಹಾಬ್ಯರಿಗೆ ದಾಸರಾದವರು ಇಸ್ರಾಯೇಲರು, ಐಗುಪ್ತರಿಗೆ ದಾಸರಾದವರು ಇಸ್ರಾಯೇಲರು, ಫಿಲಿಸ್ಟಿಯರಿಗೆ ದಾಸರಾದವರು ಇಸ್ರಾಯೇಲರು. ಇದರಂತೆ ಬಹಳಷ್ಟು ದೇಶಗಳ ರಾಜರಿಗೆ ದಾಸರಾದವರು ಎಷ್ಟೋ ಮಂದಿ. ಬಬುಲೋನಿಯರಿಗೆ ದಾಸರಾದ್ರು, ಅನಂತರ ಅಶೂರ್ಯರಿಗೆ ದಾಸರಾದ್ರು. ಈ ಎಲ್ಲಾ ವಿಷಯಗಳನ್ನ ಇಸ್ರಾಯೇಲರು ಮರೆತು ಏನು ಮಾತಾಡಿದ್ರು ಅಂತಂದ್ರೆ, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ ಅಂದ್ರು. ಕಾರಣ ಏನು ಅಂತಂದ್ರೆ ಸತ್ಯವು ಅವರಲ್ಲಿಗೆ ಬಂದ್ರು. ಒಂದು ಸತ್ಯ ವಾಕ್ಯದಿಂದ ಅವರು ಬಿಡುಗಡೆ ಹೊಂದುವಂತ ಅವಕಾಶವು ಬಂದರೂ ಕೂಡ ಅವರಿಗೆ ಬಿಡುಗಡೆ ಹೊಂದುವಂತ ಮನಸ್ಸು ಬಾರದೇ ಇರೋದರಿಂದ ಅವ್ರಿಗೇನಾಯ್ತಮ್ಮ ಅಂತಂದ್ರೆ, ಪ್ರಿಯರೇ, ಸತ್ಯವು ಅವರನ್ನು ಬಿಡುಗಡೆ ಮಾಡಬಹುದು ಅಂತ ಹೇಳಿದ್ರು ಕೂಡ ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ ಅಂದ್ರು. ಪ್ರಿಯರೇ, ನೀವು ಗಮನಿಸ್ರಿ, ಈ ಲೋಕದಲ್ಲಿ ಅನೇಕ ಮಂದಿ ಅನೇಕ ದೇಶಗಳಲ್ಲಿರುವವರು ಸ್ವಾತಂತ್ರ್ಯ ದೇಶದಲ್ಲಿ ಇದ್ರೂ ಕೂಡ ಅವರು ದಾಸತ್ವದಲ್ಲೇ ಇರುವರು. ಹೇಗೆ? ಅನ್ಯಾಯ ಮಾಡುವವನು ಅನ್ಯಾಯಕ್ಕೆ ದಾಸನಾಗಿರುವನು, ಮೋಸ ಮಾಡಿರುವವನು ಮೋಸ ಮಾಡುವುದಕ್ಕೆ ದಾಸನಾಗಿರುವನು, ಮದ್ಯಪಾನವನ್ನು ಸೇವಿಸುವವನು ಮದ್ಯಪಾನಕ್ಕೆ ದಾಸನಾಗಿರುವನು, ವ್ಯಭಿಚಾರ ಮಾಡುವವನು ವ್ಯಭಿಚಾರಕ್ಕೆ ದಾಸನಾಗಿರುವನು, ನರಹತ್ಯೆ ಮಾಡುವವನು ನರಹತ್ಯೆ ಮಾಡುವವನಿಗೆ ದಾಸನಾಗಿರುವನು. ಇದರಂತೆ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿರುವರು. ಅದು ನಿಮಗೆ ತಿಳಿಯದು. ಪಾಪ ಅಂದ್ರೆ ಏನು? ಲಂಚವನ್ನು ತಕ್ಕೊಳ್ಳುವುದು ಪಾಪ, ಮತ್ತೊಬ್ಬರನ್ನು ಮೋಸ ಮಾಡುವುದು ಪಾಪ, ಮತ್ತೊಬ್ಬರನ್ನು ಅನ್ಯಾಯ ಮಾಡುವುದು ಪಾಪ, ಮತ್ತೊಬ್ಬರಲ್ಲಿ ಅಕ್ರಮವಾಗಿ ಆಸ್ತಿಯನ್ನು ದೋಚಿಕೊಳ್ಳುವುದು ಪಾಪ, ವ್ಯಭಿಚಾರ ಮಾಡುವುದು ಪಾಪ, ನರಹತ್ಯೆ ಮಾಡುವುದು ಪಾಪ. ಇವೆಲ್ಲವುಗಳು ಪಾಪದ ಕೆಳಗೆ ಬರುವವು. ಆದ್ದರಿಂದ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿರುವರು. ನಾವು ಸ್ವಾತಂತ್ರ್ಯ ದೇಶದಲ್ಲಿ ಇದ್ದೀವ ಅಂತೇಳಿ ನೀವು ಅನ್ನಬಹುದು, ಆದರೂ ಕೂಡ ನೀವು ದಾಸರೇ ಎಂದು ನಮ್ಮ ಪ್ರಭು ಆಗಿರುವಂತಹ ಸ್ವಾಮಿಯವರು ಮಾತನಾಡಿರುವಂತಹ ಮಾತನ್ನ ನಾವು ಗಮನಿಸಬೇಕು. ಮತ್ತೊಂದು ಸಲ ಹೋದ್ರಮ್ಮ ಅದೇ ವಾಕ್ಯ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ರಿಂದ 32 ಹೋದ್ರಮ್ಮ. ಯೇಸು ತನ್ನಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಅದಕ್ಕವರು, ನಾವು ಅಬ್ರಾಮನ ಸಂತಾನದವರು, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ ಅಂದ್ರು ಸುಳ್ಳು ಮಾತುಗಳಿಂದ. ಆದ ಕಾರಣ ಪ್ರಿಯರೇ, ಶಾಶ್ವತವಾಗಿ ಬಿಡುಗಡೆ ಹೊಂದಬೇಕು ಅಂತಂದ್ರೆ, ಶಾಶ್ವತವಾದ ಬಿಡುಗಡೆಯಲ್ಲಿರಬೇಕು ಅಂದ್ರೆ, ಶಾಶ್ವತವಾದ ಸ್ವಾತಂತ್ರ್ಯ ದೇಶದಲ್ಲಿರಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರುವಂಥದ್ದೇನಮ್ಮ ಅಂತಂದ್ರೆ, ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರ ಪಾದಗಳ ಬಳಿಯಲ್ಲಿ ಬರಬೇಕು. ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರ ಮಾತುಗಳ ಪ್ರಕಾರ ಬದುಕುವುದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಮನಸ್ಸು ಮಾಡಬೇಕು. ಆತನು ಏನು ಮಾತನಾಡಿರುವನು, ಸ್ವಾಮಿಯವರು ಏನು ಮಾತನಾಡಿರುವನು? ಅನ್ಯಾಯ ಮಾಡಬಾರದು, ಲಂಚವನ್ನು ತಕ್ಕೊಳ್ಳಬಾರದು, ಮತ್ತೊಬ್ಬರ ಸೊತ್ತನ್ನು ಆಶಿಸಬಾರದು, ಮತ್ತೊಬ್ಬರ ಹೆಣ್ಣಾಳು ಗಂಡಾಳು ಕುರಿ ಈ ಎತ್ತು ಎಲ್ಲವುಗಳನ್ನು ನಾವು ಆಶಿಸಬಾರದು, ಅದು ಮತ್ತೊಬ್ಬರದನ್ನು ನಾವು ಆಶಿಸಬಾರದು. ನಾವು ಸಂಪಾದನೆ ಮಾಡಿರುವಂಥವುಗಳಲ್ಲೇ ನಾವು ತೃಪ್ತರಾಗಿರಬೇಕು ಅನ್ನುವಂಥ ಆಲೋಚನೆಯಲ್ಲಿ ಸ್ವಾಮಿಯವರು ಮಾತನಾಡಿರುವಂಥ ಮಾತುಗಳನ್ನ ಯಾರಾದರೂ ಕೇಳುವುದಕ್ಕೆ ಏನಾದರೂ ಇಷ್ಟಪಡ್ತಾರೆ ನಮ್ಮ ಅಂತಂದ್ರೆ ಇಷ್ಟಪಡಂಗಿಲ್ಲ. ಆದ ಕಾರಣ ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ, ಯಾರು ಸ್ವಾತಂತ್ರ್ಯ ದೇಶದಲ್ಲಿದ್ದವರು ಅಂತಂದ್ರೆ ಕೇವಲ ನಮ್ಮ ಪ್ರಭು ಆಗಿರುವಂತ ಯೇಸು ಸ್ವಾಮಿಯವರ ವಾಕ್ಯವನ್ನು ಕೇಳಿರುವಂತ ಜಕ್ಕಾಯನಾಗಿರಬಹುದು, ಆಗಿನ ಕಾಲದಲ್ಲಿ 12 ಮಂದಿ ಶಿಷ್ಯರಾಗಿರಬಹುದು. ಅವರ ಮಾತುಗಳನ್ನು ಕೇಳಿ ಅನೇಕರು ತಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಂಡವರಾಗಿರಬಹುದು. ಈ ಲೋಕದಲ್ಲಿ ಅನೇಕ ಮಂದಿ ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷೆ ಸ್ನಾನ ಮಾಡಿಸಿಕೊಂಡು ಆತನ ಮಾತುಗಳ ಪ್ರಕಾರ ಬ್ರತಿಕಿದವರು ಮಾತ್ರ ಸ್ವಾತಂತ್ರ್ಯ ದೇಶದಲ್ಲಿ ಇರುವರು ಅನ್ನುವಂತಹ ವಿಷಯವನ್ನು ನಾವು ಗಮನಿಸಬೇಕು.
ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಾರದೆ, ಯೇಸು ಸ್ವಾಮಿಯವರ ವಾಕ್ಯವನ್ನು ಆಲೋಚನೆ ಮಾಡಲಾರದೆ, ಈ ಲೋಕದಲ್ಲಿ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡುವಂಥವರೆಲ್ಲರೂ ಈ ಲೋಕದಲ್ಲಿ ಸ್ವಾತಂತ್ರ್ಯ ದೇಶದಲ್ಲಿ ಇದ್ದವರು ಅಂತೇಳಿ ಅಂದುಕೊಂಡ್ರೂ ಕೂಡ ಅವರು ದಾಸತ್ವದಲ್ಲಿದ್ದವರೇ ಅನ್ನುವಂತಹ ವಿಷಯವನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಪ್ರಿಯರೇ, ಆಲೋಚನೆ ಮಾಡ್ರಿ. ಮತ್ತೊಂದು ವಿಷಯವನ್ನು ಕೂಡ ನಾವು ಆಲೋಚನೆ ಮಾಡ್ರಿ. ನಮ್ಮ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು ಕೂಡ ಓದಿ ನಾವು ಆಲೋಚನೆ ಮಾಡೋಣ್ರಿ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಸೇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಸೇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಏನಮ್ಮ ಬಿಡುಗಡೆ? ಪಾಪ ಅನ್ನುವಂಥದ್ದು, ಪಾಪಕ್ಕೆ ನಾವು ದಾಸರಾಗಿದ್ವಿ, ಅನ್ಯಾಯಕ್ಕೆ ದಾಸರಾಗಿದ್ವಿ, ಮೋಸಕ್ಕೆ ದಾಸರಾಗಿದ್ವಿ, ವ್ಯಭಿಚಾರಕ್ಕೆ ದಾಸರಾಗಿದ್ವಿ. ಈ ಎಲ್ಲಾ ರೀತಿಯಲ್ಲಿ ದಾಸರಾಗಿರುವಂತಹ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಪ್ರತ್ಯಕ್ಷನಾದನು. ಏನಮ್ಮ? ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಸೇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅಂದ್ರೆ ನಾವು ದಾಸತ್ವದಲ್ಲಿದ್ವಿ. ಯಾವ ದಾಸತ್ವ? ಪಾಪ ಅನ್ನುವಂಥ ದಾಸತ್ವ, ಮೋಸ ಅನ್ನುವಂಥ ದಾಸತ್ವ, ಕುಡುಕುತನ ಅನ್ನುವಂಥ ದಾಸತ್ವ, ವ್ಯಭಿಚಾರ ಅನ್ನುವಂಥ ದಾಸತ್ವ. ಇಂಥ ಒಂದು ದಾಸತ್ವದಲ್ಲಿರುವಂಥ ನಮ್ಮನ್ನ ಬಿಡುಗಡೆ ಮಾಡಿದನು. ಅಂತಂದ್ರೆ ಏನು? ಅವೆಲ್ಲವುಗಳನ್ನ ತಿನ್ನಬಾರ್ದು, ಅವೆಲ್ಲವುಗಳನ್ನ ಮಾಡಬಾರ್ದು ಅಂತೇಳಿ ನಮ್ಮ ಮನಸ್ಸುಗಳನ್ನ ಮಾರ್ಪಡಿಸಿರುವ ಆತನು ಯೇಸು ಕ್ರಿಸ್ತನು. ಆದ್ದರಿಂದ ನಮ್ಗೇನು ಮಾಡಿದ ಅಂದ್ರೆ ಬಿಡುಗಡೆ ಮಾಡಿದ. ನಾವು ಸ್ವಾತಂತ್ರ್ಯ ದೇಶದಲ್ಲಿ ಇಲ್ಲದೆ ಹೋದರೂ ಕೂಡ ನಾವು ಈ ಲೋಕದಲ್ಲಿ ಅನ್ಯಾಯ ಮಾಡದೇ ಇದ್ದೀವಿ. ಆದ್ರಿಂದ ನಾವು ಸ್ವಾತಂತ್ರ್ಯ ದೇಶದಲ್ಲಿ ಇದ್ರೂ ಕೂಡ ನಾವು ಸ್ವತಂತ್ರರೇ, ಸ್ವಾತಂತ್ರ್ಯ ದೇಶದಲ್ಲಿ ಇಲ್ಲದೆ ಹೋದರೂ ಕೂಡ ನಾವು ಸ್ವತಂತ್ರರು. ಯಾರು? ಮನಸ್ಸನ್ನ ಮಾರ್ಪಡಿಸಿಕೊಂಡವರು. ಯೇಸು ಸ್ವಾಮಿಯವರ ಪಾದಗಳ ಮುಂದೆ ಬಿದ್ದು ಆತನ ಮಾತುಗಳ ಪ್ರಕಾರ ಬದುಕಬೇಕು ಅನ್ನುವಂಥ ಆಲೋಚನೆಯಲ್ಲಿ ಯಾರಾದರೂ ಬದುಕುವರು, ಅವರೆಲ್ಲರೂ ಸ್ವಾತಂತ್ರ್ಯ ಸಿಕ್ಕಿರುವಂಥವರು ಅನ್ನುವಂತಹ ವಿಷಯವನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಮತ್ತೊಂದು ವಿಷಯದಲ್ಲಿ ನಾವು ನೋಡ್ರಿ, ಅದೇ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ ಹೋದ್ರಮ್ಮ. 13ನೇ ವಚನದಲ್ಲಿ, ಸಹೋದರರೇ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನೀವು ಸ್ವತಂತ್ರರಾಗಿರಬೇಕು. ಯಾರಿಗೂ ಯಾವ ವಿಷಯದಲ್ಲಿಯೂ ಕೂಡ ದಾಸರಾಗಬಾರ್ದು. ನಿಮಗಿರುವುದರೊಳಗೆ ನೀವು ತೃಪ್ತರಾಗಬೇಕು. ಒಂದು ವೇಳೆ ಯಾರಿಗಾದರೂ ನೀವು ದಾಸರಾದರೆ ಅವರು ನಿಮ್ಮನ್ನು ಅನ್ಯಾಯ ಮಾಡಿಸುವರು. ಅವರಿಂದ ನೀವು ಅನ್ಯಾಯ ಮಾಡಬೇಕಾಗುವುದು, ಅವರಿಂದ ನೀವು ಲಂಚವನ್ನು ತಕ್ಕೊಳ್ಬೇಕಾಗುವುದು, ಅವರಿಂದ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡಬೇಕಾಗಿರುವುದು. ಆದ್ದರಿಂದ ನೀವು ಯಾರಿಗೂ ನೀವು ದಾಸರಾಗಬಾರದು. ಮತ್ತೊಂದ್ಸಲ ಹೋದಮ್ಮ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿರಿ. ನೀವು ಸ್ವಾತಂತ್ರ್ಯ ದೇಶದಲ್ಲಿದ್ದವರು ಆದರೆ ನಿನ್ನ ನೆರೆಯವನು ನಿನಗಿಂತ ಬಡವನಾಗಿರುವನು, ನಿನಗಿಂತ ಕನಿಷ್ಠನಾಗಿರುವನು. ಆದರೆ ನೀನು ಐಶ್ವರ್ಯವಂತನಾಗಿದ್ದಿ. ನಿನ್ನ ಪಕ್ಕದಲ್ಲಿರುವಂಥವನು ಬಹಳಷ್ಟು ಬಾಧೆಗಳಿಂದ ಕೂಳಿಗಿಲ್ಲದೆ ಆತನು ನಿವಾಸ ಮಾಡುವುದಕ್ಕೆ ಮನೆ ಇಲ್ಲದೆ ಇರುವನು. ಅವನನ್ನು ಪ್ರೀತಿ ಮಾಡು, ಅವನನ್ನು ನೀನು ಆದುಕೋ. ಅವನ ವಿಷಯವಾಗಿ ಅವನ ಭಾರವನ್ನು ನಿನ್ನ ಮೇಲೆ ಹಾಕಿಕೊಂಡು ನೀನು ಅವನನ್ನು ಪ್ರೀತಿ ಮಾಡಿದಾಗ ನೀನು ಸ್ವಾತಂತ್ರ್ಯ ದೇಶದಲ್ಲಿ ಇದ್ದವನು. ಅನಂತರ ನೀನು ಯೇಸು ಸ್ವಾಮಿಯವರ ಮಾತುಗಳನ್ನ ತಿಳಿದುಕೊಂಡ ನಂತರ ಆ ಮಾತುಗಳ ಪ್ರಕಾರ ಬ್ರತಿಕಿದಾಗ ಮಾತ್ರ ನೀನು ಕೂಡ ಸ್ವಾತಂತ್ರ್ಯ ದೇಶದಲ್ಲಿ ಇದ್ದವನು ಅನ್ನುವಂಥ ಆಲೋಚನೆಯಲ್ಲಿ ನೀವು ಬದುಕುತ್ತಾ ಬಾಳಿದರೆ ನಿಜವಾದ ಸಂತೋಷವು ನಿನಗೆ ಸಿಗುವುದು, ನಿಜವಾದ ಸ್ವಾತಂತ್ರ್ಯವು ನಿನಗೆ ಸಿಗುವುದು. ಆ ಸ್ವಾತಂತ್ರ್ಯವೇ ಪರಲೋಕದಲ್ಲಿರುವಂಥ
ಪರಲೋಕದಲ್ಲಿರುವಂಥ ದೇವರು ಕೊಡುವನು. ಆ ಲೋಕವೇ ಪರಲೋಕ. ಆ ಲೋಕವನ್ನು ನಾವೆಲ್ಲರೂ ಸೇರಬೇಕು ಅನ್ನುವಂಥ ಆಲೋಚನೆಯಲ್ಲಿ ಬದುಕಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಇಷ್ಟಕ್ಕೆ ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು ಪರಿಶುದ್ಧನು ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕಳೆದಿರುವಂತಹ ದಿನಮಾನಗಳಿಂದಲೂ ನಮ್ಮನ್ನು ಕಾಪಾಡಿದ್ದೀರಿ, ಕರುಣಿಸಿದ್ದೀರಿ ಸ್ವಾಮಿ, ನಿಮಗೆ ಸ್ತೋತ್ರ. ಸ್ವತಂತ್ರ ಸ್ವತಂತ್ರ ದೇಶದಲ್ಲಿರುವಂತಹ ನಾವು ದಾಸರಾಗಬಾರ್ದು ಅಂತಂದ್ರೆ ದೇವ, ನಿಮ್ಮ ವಾಕ್ಯವೇ ನಮಗೆ ಶಾಶ್ವತ. ನಿಮ್ಮ ವಾಕ್ಯವೇ ನಮ್ಮ ಮನಸ್ಸನ್ನು ಮಾರ್ಪಡಿಸುವುದು. ನಿಮ್ಮ ವಾಕ್ಯವು ನಮ್ಮನ್ನು ಜೀವನದಲ್ಲಿ ನಡೆಯಿಸುವುದು ಕರ್ತನೆ. ಆ ಮಾತುಗಳ ಪ್ರಕಾರ ಬದುಕಿ ನೀವಿರುವಂತಹ ಲೋಕವನ್ನು ಸೇರಿ ನಾವು ಸ್ವತಂತ್ರರಾಗಿ ಜೀವಿಸುವಂತೆ ಸಹಾಯ ಮಾಡು. ಸಂತೋಷವಾಗಿ ಜೀವಿಸುವಂತೆ ಸಹಾಯ ಮಾಡು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.